ಗಮ್ ಧಾತುವಿಂದ ಬರುತ್ತೆ. ಸೊ ಗಮ್ ಧಾತುವಿಂದ ಬರುತ್ತೆ ಯಕ್ಷನ್ಗೆ. ಅದರಿಂದ ಯು ಅಬ್ಸರ್ವ್, ಯಜ್ಞ ಎಲ್ಲಿ ಹೋಗಬೇಕು? ಯಜ್ಞಕ್ಕೆ ಹೋಗಬೇಕು. ಯಾರು ಏನಾಗ್ತಾ ಇದೆಯೋ ಅದಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಇಟ್ ಇಸ್ ಕಾಲ್ಡ್ ಆಸ್ ಯಜ್ಞ, ಯಜ್ಞಂ ಗಚ್ಚ. ಆ್ಯಂಡ್ ಆಲ್ಸೋ ಯಜ್ಞ ಫಲ ಯಾರು ಹೋಗಬೇಕು ಅಂದರೆ ಯಜ್ಞ ಪತಿಂ ಗಚ್ಚ. ಹೂ ಎವರ್ ಈಸ್ ದಿ ಓವರ್ ಲಾರ್ಡ್ ಸ್ಪಾನ್ಸರರ್. ಯಜ್ಞಪತಿ ಅಂದರೆ ಏನಪ್ಪ? ಐ ಥಿಂಕ್ ಈಸ್ ನಾನ್ ಸ್ಪಾನ್ಸರರ್. ಅದರ್ವೈಸ್ ನಮ್ಮ ಟೆಂಪಲ್ಸಲ್ಲಿ ಹೇಳ್ತಾ ಇರ್ತಾರೆ ಸೇವಾಕರ್ತರು ಅಂತಾರೆ. ಯಾರಪ್ಪ ಆಯಾ ಸೇವಾಕರ್ತರೆಲ್ಲ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿ ಬನ್ನಿ, ಮಂತ್ರ ಪುಷ್ಪ ಆಗ್ತಾಯಿದೆ, ಇದೆಲ್ಲ ಟೆಂಪಲ್ಸಲ್ಲಿ ನಮ್ಮ ಮನೆಗಳಲ್ಲಿ ಎಲ್ಲ ಆಗ್ತಾಯಿದೆ. ಸೊ ದೇ ಆರ್ ಕಾಲ್ಡ್ ಯಜ್ಞಪತಿಂ ಗಚ್ಚ. ಸಪೋಸಿಂಗ್ ಯಜ್ಞಪತಿ ಹ್ಯಾಸ್ ಗಾನ್ ಎಲ್ಸ್, ಹೂ ಇಸ್ ಯಜ್ಞಪತಿ? ವಿಷ್ಣು ಹಿಮ್ಸೆಲ್ಫ್ ಆರ್ ದಿ ಕಂಡಕ್ಟಿಂಗ್. ಆ್ಯಂಡ್ ಹೂ ಎವರ್ ಪರ್ಫಾರ್ಮ್ಸ್ ಯಜ್ಞ, the Yajamana is very important. So he is one who sponsors, who finances, who sends a EY to all people and all that. And again, Yajna Swam Yonim Gacha. Yajna ಎಲ್ಲಿಂದ ಬಂದಿದಪ್ಪ ಅಂದರೆ ತನ್ನ ಯೋನಿಯಿಂದ. ವಾಟ್ ಈಸ್ ದ ಯೋನಿ? ಮೀನ್ಸ್ ದ ಸೀಟ್ ಆರ್ ದಿ ಆರಿಜಿನ್, ದ ಜೆನಿಸಿಸ್. and that you understand in our Purusha Sukta. ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನಿ ಆಸನ್ ಈಸ್ ಬೀಯಿಂಗ್ ಎಕೋಡ್ ಹಿಯರ್ ದಟ್ ಯು ಗೋ ಟು ಯುವರ್ ಯಜ್ಞ. ಯಜ್ಞದಿಂದ ಯಜ್ಞ ಹೊಂದಿದೆ. ಆ್ಯಂಡ್ ಯಜ್ಞ ಭೃತ್, ಯಜ್ಞ ಕೃತ್, ಯಜ್ಞಾಂತ ಕೃತ್, ಯಜ್ಞ ಸಾಧನ. ಸೊ ಈ ಯಜ್ಞ 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 ಸಾಧನ ಕೃತ್ ಭುಕ್ ಇವೆಲ್ಲ ಕೂಡ attributes saying that the yajna is a unit, independent unit, and it is all covering, and it has got a source. So it's a treasury. Yajna is a treasury containing all precious things in that. Therefore ಯಜ್ಞ ಯಾಗಾದಿ ಕರ್ತಗಳನ್ನು ಮಾಡೋವರೆಗೆ ಮಾತ್ರ ಡಿಫರೆಂಟ್ ಲೋಕಾಲ್ ಬರುತ್ತೆ. ಅದಕ್ಕೋಸ್ಕರ ಈ ಸತ್ತೋದ ಮೇಲೆ ನಾವು ಹೋಗೋದಕ್ಕೆ ದೇರ್ ಆರ್ ಸ್ಪಿರಿಚುವಲ್ ವೇಸ್. ನಾವು ನ್ಯಾಷನಲ್ ವೇಸು, ನ್ಯಾಷನಲ್ ಹೈವೇಸ್ ನಾವು ಇಲ್ಲಿ ರೋಡ್ ಮೇಲೆ ರೋಡ್ಸ್ ಮಾಡ್ತೀವಿ, 1 2 3 4 ಲೈಕ್ ದ್ಯಾಟ್. ಆದರೆ ಸ್ಪಿರಿಚುವಲ್ ಪಾತ್ಸ್ ಆರ್ ಮಾರ್ಕ್ಡ್. ದಟ್ಸ್ ವೈ ದೇ ಆರ್ ಕಾಲ್ಡ್ ಅಗ್ನಿಶ್ವಾತ್ತ ಪಿತರಃ. ಸಿ ಆ್ಯಂಡ್ ಆಲ್ಸೋ ದೇವಯಾನ, ಮನುಷ್ಯಯಾನ, ವಿ ಗಾಟ್ ಯಾನಾಸ್. ಹಾಗೆ ಇಲ್ಲಿ ಕೂಡ ವಿ ಹ್ಯಾವ್ ಗಾಟ್ ದಿ pathway meant for the gods. Therefore yoning gaccha eshate ankosu yajnaha eshate yajnaha yajnapate saha suktavakaha suviraha swaha. ಇಲ್ಲಿ ನೋಡ್ರೆ ಈಗ ಯಜ್ಞಪತೆ, ಓ ಲಾರ್ಡ್ ಆಫ್ ದಿ ಯಜ್ಞ, ಹೂ ಆರ್ ಯು? ಯು ಆರ್ ಸೂಕ್ತವಾಕಃ. ದಿಸ್ ಇಸ್ ಇಂಪಾರ್ಟೆಂಟ್. ಸಹ ಸೂಕ್ತವಾಕಃ ಸುವೀರಃ ಯಜ್ಞ ಸ್ವಾಹ. ಅಂದರೆ ಹೋ ಯಜ್ಞದೇವತಾ, ನೀನು ಆ ಸೂಕ್ತವಾಕನ ಜೊತೆಯಲ್ಲಿದ್ದ ಯಜ್ಞಪತಿ ಬಿಕಮ್ಸ್ ರಿಯಲಿ ಸುವೀರ, ಬ್ಲೆಸ್ಡ್ ಬಾಯ್, ಆ ಬ್ಲೆಸ್ಡ್ ಮ್ಯಾನ್. ಆ್ಯಂಡ್ ಅಂಥ ಅವನು ಕೂಡ ಅವನ ಜೊತೆಯಿಂದ ನೀನು ಹೋಗಿ. ಅದು ಯಜ್ಞಪತಿ ಅಂದರೆ ಅರ್ಥ ಏನು? ಐ ಥಿಂಕ್ so far as the human beings concerned who are connected to the vehicle of yajna vahana, they are all becoming suviraha. They are all becoming stronger and powerful. So anta avarge yajnakke swayajnah saha suktavaga ಯಜ್ಞಪತೆ ಸ್ವಾಹ. ಸೊ ಯಜ್ಞಪತಿಗೆ ನಾವು ಸ್ವಾಹ ಮಾಡ್ತಾ ಇದ್ವಿ. ಸೊ ಅದು ಒಂದು. ಆ್ಯಂಡ್ ದಿಸ್ ಈಸ್ ವೆರಿ ಕಾಮನ್ ಮಂತ್ರ ವಿಚ್ ಈಸ್ ಇನ್ ಅವರ್ ಪ್ರಾಕ್ಟಿಕಲ್ ಪೂಜಾ ಟೈಮ್ಸ್ ಆಲ್ಸೋ. ಅವಾಗ ಹೇಳಬೇಕು ಯಾರು ಯಾರು ಎಲ್ಲೆಲ್ಲಿ ಹೋಗಬೇಕು. ಇಟ್ ಈಸ್ ಸಮಥಿಂಗ್ ಲೈಕ್ ದಿ ಕ್ಯಾಂಪಸ್ ಸೆಲೆಕ್ಷನ್ ವಿಚ್ is done for the final year engineering students or medical students or anybody like that. I don't know. But I know about engineering students. The different companies will come and engage them looking at their interview or percentage and performance, etc. So if you don't get campus interview, you have to be on the road searching for a job. But supposing you get a campus interview selection, you have nothing. Soon after your course is over, you straight and go and join the company and be not at all
disconnected or without having job and qualification. ಹಾಗೆ ಇಲ್ಲಿ ಕೂಡ ಸಹ ಸೂಕ್ತವಾಕಃ ಸೂಕ್ತವಾಕಸ್ ಆರ್ ದೋಸ್ ಅಸಿಸ್ಟಿಂಗ್ ಪ್ರೀಸ್ಟ್. ಆ ಅಸಿಸ್ಟಿಂಗ್ ಪ್ರೀಸ್ಟ್ ಜೊತೆಯಲ್ಲಿ ಸೇರಿಕೊಂಡು ಹೂ ರಿಸೈಟಿಂಗ್ ದಿ ಮಂತ್ರಾಸ್ ಅಧ್ವರ್ಯು ಅಂಡ್ ಆಲ್ ಪೀಪಲ್, ದಿ ಯಜಮಾನ ಬಿಕಮ್ಸ್ ಸ್ಟ್ರಾಂಗರ್, and then to him it is being beneficial. And again, gatu vidaha devaha, and gods are those who are able to understand, also realize the value of yajna, the value of the offerings, the purpose of the offerings, and the results, the benefits of the offerings. Therefore, they're all called as Gatu Vidaha. There are many meanings. Gatu Vidaha means able to go, able to understand, able to realize the importance of that. So vid means knowers. So Gatu Vidaha and Gatum Vitva, Gatum Ita. So Ita Gatum. So all you gods, you come to Ita means to the venue of sacrifice, I think so. ಈ ಭೂಲೋಕಕ್ಕೆ ಬಂದ್ಬಿಡಿ. ನೀವು ಬರೀ ಭೂಲೋಕದಲ್ಲಿ ಕೂತ್ಕೊಂಡಿದ್ರೆ ಬರಲ್ಲ, ಡೈನಿಂಗ್ ಟೇಬಲ್ ಬರಬೇಕಲ್ಲಪ್ಪ. ಸೊ ಎಲ್ಲೋ ಮ್ಯಾಡಿ ಮೇಲೆ ಕೂತ್ಕೊಂಡು ಅಮ್ಮ ಕೂಗ್ತಾಳೆ, ಬಾಪ ಲಂಚ್ ತಯಾರಿಗಿದೆ, ಬಡಿಸಿದ್ದೀನಿ, ಡಿನ್ನರ್ ಬಾ ಅಂತ ಕಾಲ್ ಬರುತ್ತೆ. ಆ್ಯಂಡ್ ಆ ಕಾಲ್ಗೆ ಬಂದ ಮೇಲೆ ನೀವೇನು ಮಾಡಬೇಕು? ಯು ಹ್ಯಾವ್ ಟು ಕಮ್ ಟು ದಿ ವೆನ್ಯೂ. ದೇರ್ ಫೋರ್ ಗಾತುಂ ವಿತ್ವಾ ಇತ ಗಾತುಂ, ಯು ಮಸ್ಟ್ ಕಮ್ ಟು ದಿ ವೆನ್ಯೂ ಆಫ್ ದಿ ಸ್ಯಾಕ್ರಿಫೈಸ್, ಯಾಗಶಾಲ. ಈ ಆ ಯಾಗಶಾಲಕ್ಕೆ ಬಂದು ಅಲ್ಲಿ ನಿಮಗೆ ಮಾರ್ಕ್ ಮಾಡಿರುವ ಆಹುತಿಗಳನ್ನು ಅಕ್ಸೆಪ್ಟ್ ಮಾಡಿ ನೀವು ಸ್ವರ್ಗ ಲೋಕಕ್ಕೆ ಹೋಗ್ಬೋದು, ನಿಮ್ಮ ಲೋಕಕ್ಕೆ ಹೋಗಬೇಕು. ದೇರ್ ಫೋರ್ ಏಷತೆ ದೇವಾ ಗಾತವಿದೋ ಗಾತಂ ವಿತ್ವಾ, ವಿತ್ವಾ ಈಸ್ ನೋಯಿಂಗ್. ಎಲ್ಲಿ ಆಗ್ತಾ ಇದೆ ಗೂಗಲ್ ಟೈಪ್, ಸೊ ನೀವು ಗೂಗಲ್ ಮಾಡಬೇಕು. ಆದರೆ ಗಾಡ್ಸ್ ಆರ್ ಸೋ ಎಟರ್ನಲ್, ವೇರ್ ಎವರ್ ದೇ ಆರ್ ಕಾಲ್ಡ್, ದೇ ಆರ್ ಪ್ರೆಸೆಂಟ್ ಆನ್ ದಟ್. ಸೊ ಫಾರ್ ಎಕ್ಸಾಂಪಲ್, ಆಸ್ ಯು ನೋ, ಗಣಪತಿ ಹೋಮ ಮಾಡ್ತಾರೆ ಮೋರ್ ದ್ಯಾನ್ ಆಲ್ ಓವರ್ ದಿ ಗ್ಲೋಬ್. ಓಂ ಗಣಾನಾಂ ತ್ವಾ ಗಣಪತಿ ಗುಂ ಹವಾಮಹೇ ಅಂತ ಹವಾಮಹೇ ಅಂತ ಗಣಪತಿ ಪ್ರಾರ್ಥನೆ ಮಾಡಿದ ತಕ್ಷಣ he doesn't bother about his timing, because the time zones are different from country to country. Difference ಬರುತ್ತೆ. Even Bharat also time zone difference. Calcutta Bengaluru, I think there is some difference of time. But anyway, now Bharat is unified one. We don't observe all the difference of time. Therefore, anyway, so ಇಲ್ಲಿ ಗಾತು ವಿದಃ ದೇವಾಹ. ಸೊ ಈ ದೇವತೆಗಳೆಲ್ಲ ಗಾತು ವಿದಃ, and having known the audio, they had to go to the place. And ಆಮೇಲೆ next god of importance is Manasaspati. We have got overlords of our important things. Vakpati, Chakshushpati, Srotrapati, Manasaspati ಅಂತ ನಮ್ಮ ವೇದ ಮಂತ್ರಗಳು ಹೇಳುತ್ತೆ. So we have got Vakpati, Chakshushpati and Srotrapati, and like that we have got Manasaspati. ಅಂದರೆ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಮಾರ್ಗದಲ್ಲಿ ಇರೋದು ಕೂಡ ಧ್ಯಾನ. ಪರಮಾತ್ಮ ಈಸ್ ದೇರ್. ಅನ್ಲೆಸ್ ಪರಮಾತ್ಮ ಸಂಕಲ್ಪ and is there and tallies with you, you will not have your mind well. That's why in Mahanyasam, having done all Shorshangarodrikaranam, Dashangarodrikaranam and Atmaraksha and all these things ಆದಮೇಲೆ you just embark upon Raudrikaranam. ಅದನ್ನು you rudrify, you magnetize yourself with the power of Rudra in you, and you in turn magnetize yourself to stay in the personality of Rudra. So Rudra and you become one, and you are absolutely safe. ನಾ ರುದ್ರೋ ರುದ್ರಮರ್ಚಯೇತ್ ಅಂದ್ರೆ ಅದಕ್ಕೋಸ್ಕರ ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ. ಪುರುಷೂಕ್ತ, ಯು ರಿಮೆಂಬರ್, ಕಣ್ಣಿಂದ ಸೂರ್ಯ ಚಂದ್ರ ಬರ್ತಾರೆ, ಆ್ಯಂಡ್ ಮನಸ್ಸಿಂದ ಚಂದ್ರ ಬರ್ತಾನೆ. ಸೊ ಆ ಮನಸ್ಸು, ಚಂದ್ರ ಈಸ್ ಫಿಕಲ್, ಮನಸ್ಸು ಈಸ್ ಫಿಕಲ್, ಆ್ಯಂಡ್ ಅದನ್ನು ಕಂಟ್ರೋಲ್ ಮಾಡೋರು ಮಹಾವಿಷ್ಣು. ಸೊ ಎನಿವೆ, ಚಂದ್ರ ಆಗಲಿ ಯಾರಾಗಲಿ ಮನಸಸ್ಪತ,
ಅಂಡ್ ಹಿಮಂ ನೋ ದೇವ, ಹೇ ದೇವ ಮನಸಸ್ಪತಿ ದೇವೇಶು ಯಜ್ಞಗುಂ ಸ್ವಾಹ. ನಿಮ್ಮ ಮನಸ್ಸಿಂದ ಯಜ್ಞ ಮಾಡಬೇಕು ಅಂತ ನಮಗೆ ಉಪದೇಶ. ಮನಸ್ಸು ಒಂದು ಕಡೆ, ಕೈ ಇನ್ನೊಂದು ಕಡೆ, ಆ್ಯಂಡ್ ಮಂತ್ರ ಒಂದು ಕಡೆ, ಎಲ್ಲ ದೇವ್ ಆಲ್ ರನ್ನಿಂಗ್ ಇನ್ ಸಪರೇಟ್ ಲೈನ್ಸ್. ನೋ, ದೇರ್ ಮಸ್ಟ್ ಬಿ ದಿ ಕಾಂಗ್ರಿಯನ್ಸ್. ದೋ ಲುಕ್ ಸಪರೇಟ್, ದೇರ್ ಶುಡ್ ಬಿ ಕಾಂಗ್ರಿಯನ್ಸ್ ಅಮಾಂಗ್ ದ್ಯಾಮ್. ಸೊ ಅದಕ್ಕೋಸ್ಕರ ಯು ಗಾಟ್ ಮನಸಸ್ಪತ ಇಮಂ ಇಮಂ ನಹ ದೇವೇಶು ದೇವ ಯಜ್ಞಗುಂ ಸ್ವಾಹ. So, and again, not only Manassu Vak, they are the complementary situations to that. Bang me manas bang me mana pranasya pratisthita mano me vak pratishthitam aviravihi. ಇದು ಒಂದು ಶಾಂತಿ ಮಂತ್ರ, ಇದು ಉಪನಿಷತ್ ಮಂತ್ರ. ಸೊ ಯುವರ್ ಮೈಂಡ್ ಈಸ್ ಇನ್ ಸ್ಪೀಚ್ and speech is in your mind. What you talk is your mind, and what is our mind, you talk. That's why there is that kind of identity and transference to and fro between mind and speech. Therefore, it is said, Manasaspate imam. Imam andre yajamanam. Who is the Manasaspati? Deva. Yajamanam deveshu. You try to take this yajamana's offerings on one hand, also give him the emancipation and relief ultimately, and therefore ಯಜ್ಞಗುಂ ಸ್ವಾಹ ಯಜ್ಞಂ ಸ್ವಾಹ. ಸೊ ಕೊನೆಗೆ ಆ ಯಜ್ಞ ಆಸ್ ಸಚ್, ಬಿಕಾಸ್ ಯಜ್ಞ ಈಸ್ ದಿ ಟೂಲ್, ಯಜ್ಞ ಈಸ್ ದಿ ಗೋಲ್. ಯಜ್ಞೇನ ಯಜ್ಞಮಯಜಂತ ದೇವಾ, ಬಿಕಾಸ್ ಯಜ್ಞ ಈಸ್ ಧರ್ಮ, ಧರ್ಮ ಈಸ್ ಯಜ್ಞ. ಸೊ ಕೃಷ್ಣ ಇನ್ ಗೀತಾ ಆಲ್ಸೋ ಇನ್ 18th chapter tells that ನೀವು ಏನನ್ನ ಮಾಡ್ಕೋ ಬಾಬು, ಬಟ್ ವಾಟ್ ಯು ಆರ್ ಡೂಯಿಂಗ್ ದಟ್ ಯು ಶುಡ್ ಕಂಟಿನ್ಯೂ ಟು ಡೂ ಇಟ್. ಏನು ಸಂಧ್ಯಾವಂದನ ಬಿಟ್ಕೊಂಡು ಉದ್ದಕ್ಕೆ ಹೋಗೋದಲ್ಲ. ಸೊ ಯು ಹ್ಯಾವ್ ಟು ಡೂ ಮಿನಿಮಮ್ ಪ್ರಿಲಿಮಿನರಿ ಥಿಂಗ್ಸ್ ದಟ್ ಯು ಹ್ಯಾವ್ ಬೀನ್ ಡೂಯಿಂಗ್, ಅದು ಮಾಡಬೇಕು. ಸೊ ನ ತ್ಯಾಜ್ಯಾಹ. ಸೊ ಇವೆಲ್ಲ ಕೂಡ ನೀನು ತ್ಯಾಗ ಮಾಡಬಾರ್ದು, ಅದು ಮಾಡಲೇಬೇಕು. ಸೊ ತ್ಯಾಜ್ಯಾಹ. ಹಾಗೆ ಇಲ್ಲಿ ಯಜ್ಞಗುಂ ಸ್ವಾಹ, ವಾಚಿ ಸ್ವಾಹ, ಆ್ಯಂಡ್ ಇದೆಲ್ಲ ಕೆಲಸ ಆಗಬೇಕು ಅನ್ನುವಾಗ ಹೂ ಈಸ್ ದಿ ಕನ್ವೇಯರ್? ನಮೋ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಅದು ವಾತೇಧಾ. ಸೊ ಆಲ್ ದಿಸ್ ಎಲ್ಲಿ ಡೆಪಾಸಿಟ್ ಮಾಡಬೇಕು ಆರ್ ಟು ಅಪ್ಲೋಡ್ ಮಾಡಬೇಕು ಅಂದರೆ, ಧಾ ಅಂದರೆ ಅಪ್ಲೋಡಿಂಗ್. ಸೊ ವಾತೇ ಸಪ್ತಮಿ ಭಕ್ತಿ, ವಾತ ದೇವತಾ ಈಸ್ ವಾಯು. ಸೊ ವಾಯು, ವಾಕ್, ಮನಸಸ್ಪತಿ. ಇಮ್ಯಾಜಿನ್, ವಾಕು ಅನ್ನುವಾಗ ಪ್ರಾಣಾಯಾಮ, ವಾಕ್ ಅನ್ನುವಾಗ ಈ ಪ್ರಾಣಾಯಾಮದಿಂದಲೇ ಋಷಿಗಳು ನಮಗೆಲ್ಲ ಕೊಟ್ಟಿದ್ದಾರೆ. ಪ್ರಾಣಾಯಾಮಂ ಮನ ಆನಂದಂ ಶಾಂತಿ ಸಮೃದ್ಧಂ ಅಂತ ಹೇಳ್ತೀವಿ. ಈ ಪ್ರಾಣಾಯಾಮದಿಂದಲೇ ನಮ್ಮ ಶರೀರ ಸೌಖ್ಯ ಇರುತ್ತೆ. ಆ ಶರೀರ ಸೌಖ್ಯ ಇರುವಾಗ ಮನಸ್ಸು ಸೌಖ್ಯ ಇರುತ್ತೆ. ಆವಾಗ ದೇವತೆಗಳೆಲ್ಲ ನಿಮ್ಮಂದು ಮಾತಾಡ್ತಾರೆ. ಸೊ ಅದಕ್ಕೋಸ್ಕರ ಪೇಜಸ್, ಲಲಿತಾ ಸಹಸ್ರನಾಮ ಏನೋ ಹೇಳಬೇಕಾದ್ರೆ ಪೇಜ್ಗಳು ನೋಡ್ತಾ ಇರೋದು, ಇನ್ನೂ ಎಷ್ಟು ದಪ್ಪ ಇದೆ ನೋಡೋದು, ಅಥವಾ ಇನ್ನೂ ಎಷ್ಟು ಶ್ಲೋಕ ಇದೆ ಅಂತ ಕೌಂಟ್ ಮಾಡ್ಕೊಳ್ಳೋದು, ಈ ಕ್ಯಾಲ್ಕುಲೇಷನ್ ಇದ್ದರೆ ಮನಸ್ಸು ಚಂಚಲವಾಗಿರುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಅದರಿಂದ ನೋ ಮ್ಯಾಟರ್. ಇವನ್ ಯು ಒನ್ ಸ್ಟಾರ್ಟ್ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಸ್ಟಾರ್ಟ್ ಆ್ಯಂಡ್ ಗೋ ಅಪ್ ಟು ಶಿವಶಕ್ತೈಕ್ಯ ಸ್ವರೂಪಿಣ್ಯೈ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಅನ್ನೋದು ಬರಬೇಕು ಅಂತ ಹೇಳ್ತಾರೆ ದೊಡ್ಡವರು. ಇದಕ್ಕೆ ಮುಖ್ಯವಾಗಿ ಏನು ಬೇಕು ಅಂದರೆ ನಮ್ಮ ಗೋವಿಂದ ಅವರು ಹೇಳ್ತಾರೆ, ಏನು, ದಿಸ್ ಆರ್ ದಿ ಇಂಪಾರ್ಟೆಂಟ್ ಥಿಂಗ್ಸ್. ವಾಟ್ ಆರ್ ದಿ ಥಿಂಗ್ಸ್? ಮೈಂಡ್, ಸ್ಪೀಚ್ ಆ್ಯಂಡ್ ಪ್ರಾಣ. ಸೊ ಈ ಮೂರು ಸಮಾನವಾಗಿದ್ದರೆ ದಿ ಗಾಡ್ಸ್ ಆರ್ ಹ್ಯಾಪಿ. ಇನ್ ದ ಗಾಡ್ಸ್ ವಾಟ್ ಎವರ್ ವರ್ಕ್ ದಟ್ ವಿ ಹ್ಯಾವ್ ಡನ್ ಈಸ್ ಬೀಯಿಂಗ್ ಅಪ್ಲೈಡ್. ದಟ್ಸ್ ವೈ ಎವ್ರಿ ಟೈಮ್ ವಿ ಆರ್ ಟೆಲ್ಲಿಂಗ್ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಯಾಕೆಪ್ಪ ಅರ್ಪಣೆ ಮಾಡಬೇಕು ಕೃಷ್ಣನಿಗೆ? ನೀನು ಕೆಲಸ ಮಾಡಿದ್ದು ಅಂತ ಜನರು ಕೇಳ್ತಾರೆ.
ಕಷ್ಟಪಟ್ಟು ಕ್ರಿಯಾವನ್ನು ಮಾಡಿದ್ದು ನೀನೇ ಅಲ್ವಾ, ಅದಕ್ಕೋಸ್ಕರ ಕೃಷ್ಣನಿಗೆ ಯಾಕೆ ಕೊಡಬೇಕು ಅಂತ ಕೇಳ್ತಾರೆ ಕೆಲವರು. ಆದರೆ ಕೃಷ್ಣ ಈಸ್ ದ ಪ್ಯೂರಿಫೈಯರ್. ಕೃಷ್ಣ ಈಸ್ ರೆಸಿಪಿಯೆಂಟ್ ಆಫ್ ಮೆನಿ ಮೋರ್ ಥಿಂಗ್ಸ್. ಕೃಷ್ಣ ವಿಲ್ ಟೇಕ್ ಹೋಲ್ಡ್ ಆಫ್ ದಿ ಅದರಲ್ಲಿರೋ ದೋಷಗಳನ್ನು ಆ್ಯಂಡ್ ಮೆರಿಟ್ಗಳು ಎರಡು ತೊಗೊಳ್ತಾನೆ. ಬಟ್ ಹಿ ವಿಲ್ ಕ್ಯಾನ್ಸಲ್ ದೋಷಾಸ್ ಆ್ಯಂಡ್ ವಿಲ್ ಗಿವ್ ಓನ್ಲಿ ಪ್ಯೂರ್ ಥಿಂಗ್ಸ್. ಹಿಂಗಪ್ಪ ಅಂತ ಶಿವಲಿಂಗ ಕೇಳ್ತಾರೆ. ಹಸುವು ಕೌ ಏನು ಮಾಡುತ್ತೆಪ್ಪ, ಹುಲ್ಲು ತಿನ್ನುತ್ತೆ, ಗಡ್ಡಿ ತಿನ್ನಿ ಪಾಲಿస్తుంది. ಆ ಗಡ್ಡಿ యొక్క ಫ್ರೂಟ್ ಅಕ್ಕಿ. ಅಕ್ಕಿ ನಾವೆಲ್ಲ ತೊಗೊಂಡ್ಬಿಟ್ಟು ಹಸ್ಕ್ತೋ ಸಹ ಆ ಗಡ್ಡಿಯನ್ನು ಹಸು ಕೊಡ್ತೀವಿ. ಅದನ್ನು ನಾವು ಫಲವನ್ನು ತಿಂತೀವಿ ಆ್ಯಂಡ್ ಪಶುಗಳಿಗೆ ಗಡ್ಡಿಯನ್ನು ಕೊಡ್ತೀವಿ. ಎಲ್ಲಿಂದ ಬಂದಿದೆಯೋ ಆ ಫಲ ಅವ್ರಿಗೆ ಹಾಕ್ತೀವಿ. ಅದು ಮತ್ತೆ ಎಷ್ಟು ಒಳ್ಳೆಯದಂದರೆ ಪರಮಾತ್ಮನ ಸೃಷ್ಟಿ ಮತ್ತೆ ಆಹಾರವನ್ನು ಉತ್ಪಾದನೆ ಮಾಡಿಕೊಡುತ್ತೆ ಹಾವು, ಐ ಮೀನ್ ದಿ ಹಸು. ಆದರೆ ಶತ್ರುತ್ವ ಇರೋ ನೆಗೆಟಿವ್ ಪೀಪಲ್ ಏನು ಮಾಡ್ತಾರೆ, ಹಾಲು ಕುಡಿದು ವಿಷ ಕಕ್ತಾರೆ. ನೀವು ಊಟ ಕೊಟ್ಟರೆ 3 ದಿವಸಕ್ಕೆ ಮರ್ತು ಬಿಡ್ತಾರೆ. ಅದೇ ಊಟ ಒಂದು ನಾಯಿಗೆ ಕೊಟ್ಟರೆ 3 ವರ್ಷ ಜ್ಞಾಪಕ ಇಟ್ಕೊಂಡಿರುತ್ತೆ. ಸೊ ನಾಯಿಗಳಿಗಿರೋಷ್ಟು ವಿಶ್ವಾಸ ಗೌರವ ಮನುಷ್ಯರಿಗೆ ಇರೋದಿಲ್ಲ, ಕಷ್ಟ ಅಂತ ಹೇಳ್ತಾರೆ ಸುಭಾಷಿತ. ಇಫ್ ಯು ಗಿವ್ ಫೀಡ್ ಎ ಡಾಗ್ ಫಾರ್ 1 time, ಇಟ್ ವಿಲ್ ರಿಮೆಂಬರ್ ಫಾರ್ 3 days ವಾಟ್ ಫುಡ್ ಯು ಹ್ಯಾವ್ ಗಿವನ್. ಹೆಂಗೆ ರಿಮೆಂಬರ್ ಮಾಡ್ತೇವೆ? ವೆನೆವರ್ ಇಟ್ ಸೀಸ್ ಯು, ಇಟ್ ಕಮ್ಸ್ ನಿಯರ್ ಯು ಆ್ಯಂಡ್ ಓಪನ್ಸ್ ದಿ ಮೌತ್, ಶೋಸ್ ದ ಸ್ಟಮಕ್ ಆ್ಯಂಡ್ ವ್ಯಾಕ್ಸ್ ಇಟ್ಸ್ ಟೈಲ್, ಎಲ್ಲ ಮಾಡುತ್ತೆ. ಸಾಂಗೂಲ ಚಾಲನ ಮಧಶ್ಚರಣಾವಘಾತಂ ಭೂಮೌ ನಿಪಚ್ಯ ವದನೋದರ ದರ್ಶನಂಚ ಸ್ವಾ ಪಿಂಡದಸ್ಯ ಕುರುತೆ. ನೋಡಿದ್ರ, ಸ್ವಲ್ಪ ಊಟ ಬೇಕು ಅಂತ ಅದು ಬಂದು ನಿಮ್ಮನ್ನು ಕೇಳ್ತಾ, ಆಮೇಲೆ ಇಟ್ ವಿಲ್ ವೆರಿ ಅಫೆಕ್ಷನೇಟ್ ಆ್ಯಂಡ್ ಗ್ರೇಟ್ಫುಲ್ ಆಲ್ಸೋ ನಾಯಿ. ಆದರೆ ಮನುಷ್ಯರು, ಹೌದಾ ನೀವು ಊಟ ಹಾಕಿದ್ದೀರಾ, ಯಾವಾಗ ಹಾಕಿದಿರಿ ಗೊತ್ತಾಗ್ಲಿಲ್ವಾ ಆವತ್ತು ಅಂತೇಳಿ, ಹೌದಾ ನಾನು ಬಂದಿದ್ದೀನಾ ಊಟಕ್ಕೆ, ಈ ತರಹ ಕೇಳೋರು ಮಹಾನ್ ಭಾವರು ಇರ್ತಾರೆ ಅಲ್ವಾ. ಸೊ ಇಟ್ ಈಸ್ ದಿ ವೇ ಗೋಯಿಂಗ್ ಆನ್. ಬಟ್ ಇಲ್ಲಿ ಮನಸ್ಸು, ಆಮೇಲೆ ನಮ್ಮ ಬಾಯಿ ಆ್ಯಂಡ್ ಆಲ್ಸೋ ದಿ ಪ್ರಾಣ, ಈ 3 ಟ್ಯಾಲಿ ಆದಮೇಲೆ ನಿಮ್ಮ ಯಜ್ಞ ಫಲ ಈಸ್ ಶ್ಯೂರ್. ಸೊ ಅದಕ್ಕೋಸ್ಕರ ಏನು ಹೇಳ್ತಾರೆ, ಮನಸ್ಸಮಾಧೀಯತಾಂ ಸಮಾಹಿತ ಮನಸಃ ಸ್ಮಃ. ಇವೆಲ್ಲ ವೇದವಾಕ್ಯಗಳು, ಸುಭಾಷಿತಗಳು. ಒನ್ ಟೈಮ್ ಇನ್ ರಗಗುಡ್ಡ ಆಂಜನೇಯ ಸ್ವಾಮಿ ಟೆಂಪಲ್, we had organized one full day seminar on Subhashitas in Veda and in classical Sanskrit. So we had a large number of good scholars who came and presented their papers and all Subhashitas from Bhartrihari, from Rigveda, Yajurveda, Samaveda, Atharveda. Unfortunately, at that time we have not got any recording facility there. ಆ್ಯಂಡ್ ಈವನ್ ಸಮ್ಟೈಮ್ ವಿ ಹ್ಯಾಡ್ ವಿಡಿಯೋ ಟೇಪ್ಡ್, ಬಟ್ ಆ ವಿಡಿಯೋಸ್ ಎಲ್ಲ ಕೆಲವು ಇದೆ ಆ ಕಾಲದಲ್ಲಿ, ಬಟ್ ಅದು ಇದಿದೆಯಾ ಗೊತ್ತಿಲ್ಲ. ಬಟ್ ಈವನ್ ಇನ್ ನ್ಯಾಷನಲ್ ಕಾಲೇಜ್ ಜಯನಗರ್, I conducted a seminar for all the students, Sanskrit students, more than 800 students, on Subhashitas, full day workshop from morning 10 o'clock to evening 4 o'clock or 5 o'clock, in between lunch break to all the students, etc. The principal of that college at that time was my colleague and very good. He just tried to procure sponsorship and maintained all that. And when Narasimhaya was there, Vice Chancellor Timmappa came, and at that time we had a wonderful speakers who came there to inaugurate that seminar and speakers also. Why I am telling is, ವೇದಾಧ್ಯಯನದಿಂದ ನಮ್ಮ ಮಾರ್ಗ ವಿಲ್ ಬಿ ಚಿಸಲ್ಡ್ ಔಟ್. ಚಿಸಲಿಂಗ್ ಔಟ್, ಯು ಅಂಡರ್ಸ್ಟ್ಯಾಂಡ್? ನಾವೇ ಮಾಡ್ಕೊತೀವಿ. ಫಾರ್ ಎಕ್ಸಾಂಪಲ್ ಗೋಲ್ಡ್, ಓರಿಂದ ಗೋಲ್ಡ್ ತೆಗಿತಾರಲ್ವಪ್ಪ. ಸೊ ಓರ್ ವಿಲ್, ದಿ ವೇಸ್ಟ್ ವಿಲ್ ಬಿ ರಿಮೂವ್ಡ್. ಈವನ್ ಇಫ್ ಯು ವಾಂಟ್ ಟು ಹ್ಯಾವ್ ಎನ್ ಆರ್ನಮೆಂಟ್, ಅವರು ಈ ಜ್ಯುವೆಲರ್ಸು ವೇಸ್ಟ್ಗೂ ಕೂಡ ನೀವು ದುಡ್ಡು ಕೊಡಬೇಕು. ವಾಟ್ ಎವರ್ ವೇಸ್ಟ್ ದಟ್ ಈಸ್ ದೇರ್, ಯು ಟು ಪೇ ಫಾರ್ ವೇಸ್ಟ್ ಆಲ್ಸೋ, ದೆನ್ ಯು ಆರ್ ಪರ್ಚೇಸಿಂಗ್ ದಿ ಆರ್ನಮೆಂಟ್. ಹಾಗೆ ಇಲ್ಲಿ ಕೂಡ ಇವೆಲ್ಲ ಮಾಡಿಕೊಂಡು ಚೆನ್ನಾಗಿರಬೇಕು ಅಂತ ಸುಭಾಷಿತಗಳಿರುತ್ತೆ. ಸೊ ಮನಸ್ಸು, ವಾಕು, ಆಮೇಲೆ ಪ್ರಾಣ, that is Vata. Vayu is the source energy, Vata is the executive energy. So
All EC CEOs are there, they are maintaining the company, whereas there will be the trustees or responsible officers who have created the company, who has employed somebody who has to manage all those things. Similarly, here also we have got Manasaspati and the Vakpati and ವಾಯು. ಸೊ ಈ ಮೂರು ಜನರಿಂದ ಅವ್ರಿಗೆ ನಾವು ಮಾಡಿದ ಫಲ ಆಹುತಿಗಳು ಎಲ್ಲ ಸೇರಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ವೆಲ್, ಐ ಕ್ಯಾನ್ ಸ್ಟಾಪ್ ಹಿಯರ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಎನ್ಕ್ರೋಚ್ ಮೋರ್ ಟೈಮ್. ಐ ವಾಸ್ ಲೇಟ್ ಅಬೌಟ್ ಇಟ್. ಸೊ ತುಂಬ ಚೆನ್ನಾಗಿದೆ. ಬಟ್ ನೆಕ್ಸ್ಟ್ ಮಂತ್ರ ಟೆಲ್ಸ್ ಯು ದ್ಯಾಟ್ ಮನಸಸ್ಪತ ಇಮಂ ನೋ ದೇವ ದೇವೇಶು. ಹೇ ದೇವ ಮನಸಸ್ಪತಿ ದೇವೇಶು ಇಮಂ ನೋ. ಆಮೇಲೆ ಇನ್ನೊಬ್ಬರೇನು ದೇವೇಶು ಯಜ್ಞಗುಂ ಸ್ವಾಹ. ನಾಟ್ ಓನ್ಲಿ ದಿ ಯಜಮಾನಸ್ ಫಾರ್ಚೂನ್ ಶುಡ್ ಬಿ ಇಂಪ್ರೂವ್ಡ್, ಆಲ್ಸೋ the performance he has done also to be ultimately get deposited to the gods, so that gods become stronger by virtue of the puja that you are doing. That's what we said, Krishna Arpanam or Sarvam Sri Yajna Purusha Arpanam or Havya Vahana. That's why Havya Vahana we ask him, ಓಂ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಪ್ರಜ್ಞಾಂ ಅಂತ 13 ಬೆನಿಫಿಟ್ಸು ಇನ್ ಎ ಲೈನ್ ವಿ ಮೇಕ್ ಎ ಪ್ರೇಯರ್. ಸೌಂದರ್ಯ ಲಹರಿ ಮಾಡುವಾಗ ನಮ್ಮ ವಾಸನ್ ಯಾವಾಗಲೂ ಹೇಳ್ಕೊಡ್ತಾರೆ ಎಲ್ಲರಿಗೂ. ಈಸ್ ಆಬ್ಸೆಂಟ್ ಟುಡೇ, ಬಟ್ ನೋ ಮ್ಯಾಟರ್, ಹಿ ಮಸ್ಟ್ ಬಿ ಲಿಸನಿಂಗ್ ಟು ದಿ ರೆಕಾರ್ಡಿಂಗ್ಸ್. ಸೊ ಅಲ್ಲೇನು ಸ್ವಸ್ತಿ ಶ್ರದ್ಧಾ ಮೇಧಾ ಪ್ರಜ್ಞಾ, ಸೊ ಆ್ಯಂಡ್ ಎಲ್ಲ ಅಬೌಟ್ 13 ಐಟಮ್ಸ್, ಬುದ್ಧಿ ಬಲಂ ಆಯುಷ್ಯಂ ಆರೋಗ್ಯಂ ಎಲ್ಲ ದೇಹಿಮೇ ಹವ್ಯವಾಹನ. ಅಲ್ಟಿಮೇಟ್ಲಿ ಶ್ರಿಯಂ ದೇಹಿಮೇ ಹವ್ಯವಾಹನ ಓಂ ನಮ ಇತಿ ಅಂತ ನಾವು ಕೊನೆಯದಲ್ಲಿ ಕನ್ಕ್ಲೂಡಿಂಗ್ ರ್ಯಾಪ್ ಅಪ್ ಪ್ರೋಗ್ರಾಮ್ ಆಫ್ ದಿ ಯಜ್ಞ ವಿ ಡೂ ಇಟ್. ಅದು ಕೂಡ ಮಾಡಿಬಿಡ್ತೀವಿ. ಸೊ ಹೀಗೆ ಯಜ್ಞ ಈಸ್ ನಾಟ್ ಎ ವೇಸ್ಟ್ಫುಲ್ ಆ್ಯಕ್ಟಿವಿಟಿ. ಆ್ಯಂಡ್ ಯಜ್ಞ ದ್ರವ್ಯ ಯು ಆರ್ ಆಫರಿಂಗ್ ಇನ್ ಟು ದಿ ಫೈರ್, ಇನ್ ಟು ಅಗ್ನಿ, ಈಸ್ ನೆವರ್ coming back to you in reward, in awards and rewards, but yajna is simply divine. Yajna is spiritual and yajna phala is enjoyable, and therefore we simply say sarvam sri havyavahanaya ಅರ್ಪಣಮಸ್ತು ಅಂತ ಅನ್ಕೊಂಡು ಮಾಡೋಣ. ಆ್ಯಂಡ್ ಐ ಕಂಟಿನ್ಯೂ. ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಗಾಟ್ ಈಸ್ ಅವಭೃತ ಸ್ನಾನ ಅಂತಾರೆ. ಇದೆಲ್ಲ ಆದಮೇಲೆ ಮತ್ತೆ ಫರ್ದರ್ ಪ್ರೊಸೀಡಿಂಗ್ಸ್ಗೋಸ್ಕರ ಒಂದು ಅವಭೃತ ಸ್ನಾನವನ್ನು ಮಾಡ್ಕೊಂಡು ಬರಬೇಕು. ಅವಭೃತ ಆ್ಯಂಡ್ ಆ ಮಂತ್ರಗಳು ಯು ಆರ್ ಗೋಯಿಂಗ್ ಟು ಗೆಟ್ ಹೋಲ್ಡ್ ಆಫ್ ದೆಮ್. ಬಿಕಾಸ್ ಈ ಅಗ್ನಿಷ್ಠೋಮದಲ್ಲಿ ರಾಜನಿಗೆ ಒಂದು ಆಸಂದಿ ಅಂತ, ರಾಜಾಸಂಧಿ ಅಂತಾರೆ. ಅವನು ಸಪರೇಟಾಗಿ ಒಂದು ಚೇರ್ ಹಾಕಿಬಿಟ್ಟು ಕೂಡಿಸ್ಬಿಟ್ಟು ಆನ್ ಬಿಹಾಫ್ ಆಫ್ ಹಿಮ್ all the ritviks will be performing the ಅಗ್ನಿಷ್ಠೋಮ ಯಜ್ಞ ಅಂಡ್ ಸೊ ರಾಜಾಸಂಧಿ ಅಂತ ಅದಕ್ಕೊಂದು ಮಂತ್ರಗಳಿದೆ. ಎನಿವೆ, ಐ ಹ್ಯಾವ್ ರಿಟನ್ ಡೌನ್ ದಿ ಪ್ರೊಸೀಜರ್ ಆಫ್ ದಿ ಅಗ್ನಿಷ್ಠೋಮ ಯಜ್ಞ ಇನ್ ಮೈ ಥೀಸಿಸ್ ಫಾರ್ ಮೈ PhD degree, and I have an idea to publish all that, the religion of the Yajurveda. I have written down society and philosophy booklet ಬಂದಿದೆ. ಆದರೆ I have to write down that is a bigger chapter where I have got to describe the 12 sacrifices and the actual rites that make up the major sacrifices. I have done that. Itself has consumed a good time for me. Anyway, it's all divine grace and ಆಶೀರ್ವಾದ, and ನಿಮ್ಮಂಥ ಅವ್ರನ್ನ ಮೀಟ್ ಮಾಡೋದು ನಮ್ಮ ಅದೃಷ್ಟ. ಓಂ ಸ್ವಸ್ತಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ವಾಸುದೇವಾರ್ಪಣಮಸ್ತು. ಶ್ರೀ ವೇದ ಪುರುಷಾಶೀರ್ವಾದೋಸ್ತು. ಓಂ ಶ್ರೀ ಮಾತೃಚರಣಾರವಿಂದಾರ್ಪಣಮಸ್ತು. ಓಂ ತತ್ಸತ್. ಹರಿ ಓಂ. ನಮಸ್ತೆ ಗುರುಜಿ.